ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಟಾಯ್ಸ್, ಟೆಕ್ ಮತ್ತು ಟ್ಯಾಂಟ್ರಮ್ ಈ ಮೂರು ವರ್ಡ್ಗಳನ್ನ ಕೇಳಿದಾಗ ನಮಗೆ ನೆನಪಾಗೋದು ಚಿಕ್ಕ ಚಿಕ್ಕ ಮಕ್ಕಳು. ಈಗ ಮಕ್ಕಳಿಗೆ ಟಾಯ್ಸ್ ಬೇಕೇ ಬೇಕಾಗತ್ತೆ. ಎಷ್ಟೋ ಬಾರಿ ಮಕ್ಕಳು ಹಠ ಮಾಡ್ತಾರೆ. ಇನ್ನು ಮಕ್ಕಳು ಖುಷಿ ಪಡ್ತಾರೆ ಅಂತ ಪೇರೆಂಟ್ಸ್ ಟಾಯ್ಸ್ ಅನ್ನ ತಗೊಂಡು ಹೋಗಿ ಕೊಡ್ತಾರೆ. ಬಟ್ ಈ ಟಾಯ್ಸ್ ಅನ್ನೋದು ಮಕ್ಕಳ ಡೆವಲಪ್ಮೆಂಟಿಗೆ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಹಾರ್ಮ್ ಮಾಡುತ್ತಾ? ಯಾವ ರೀತಿಯ ಟಾಯ್ಸ್ ಉತ್ತಮವಾಗಿರುತ್ತೆ? ಜೊತೆಗೆ ಟೆಕ್ ಅಂದ್ರೆ ಏನು? ಟೆಕ್ ರಿಲೇಟೆಡ್ ಆ್ಯಪ್ಗಳೀಗ ಬಂದಿದೆ, ಆನ್ಲೈನ್ ಆ್ಯಪ್ಗಳು. ಡಿಜಿಟಲೈಸ್ ಆದಮೇಲೆ ಆನ್ಲೈನ್ನ ಮುಖಾಂತರ ಮಕ್ಕಳಿಗೆ ಒಂದಷ್ಟು ಹಠ ಮಾಡಿದಾಗ ಅಥವಾ ಏನಾದರೂ ಕಲಿಸ್ಬೇಕು ಅಂತ ಇದ್ದಾಗ ಆ ಆ್ಯಪ್ಗಳ ಬಳಕೆಯನ್ನ ಮಾಡಲಾಗತ್ತೆ. ಇದು ಮಕ್ಕಳಿಗೆ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ. ಇದೆರಡೂ ಇಲ್ಲ ಅಂದಾಗ ಮಕ್ಕಳು ಟ್ಯಾಂಟ್ರಮ್ ಅನ್ನ ಮಾಡ್ಲಿಕ್ಕೆ ಶುರುವಾಗ್ತವೆ. ಅಂದ್ರೆ ಹಠ ಮಾಡ್ತಾರೆ ಅಥವಾ ಅಳ್ತಾರೆ, ಟಾಯ್ಸ್ ಬೇಕು ಅಥವಾ ಮತ್ತೊಂದು ಬೇಕು ಅಂತ. ಸೊ ಈ ಎಲ್ಲವೂ ಕೂಡ ಹೇಗೆ ಇಂಟರ್ಲಿಂಕ್ ಆಗಿರುತ್ತೆ, ಮಕ್ಕಳ ಡೆವಲಪ್ಮೆಂಟ್ಗೆ ಇದು ಹೇಗೆ ಬೆನಿಫಿಷಿಯಲ್ ಆಗಿರುತ್ತೆ, ಅದೇ ರೀತಿ ಹೇಗೆ ನಾನ್ ಬೆನಿಫಿಷಿಯಲ್ ಆಗಿರುತ್ತೆ, ಈ ವಿಚಾರಗಳನ್ನ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಆಫ್ DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ ದುಬೈ ಮತ್ತು ಬೆಂಗಳೂರು, ಹಾಗೆ ಡೈರೆಕ್ಟರ್ ಅಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಿಯೋನೆಟಾಲಜಿ ಅಂಡ್ ಪೀಡಿಯಾಟ್ರಿಕ್ಸ್ ಸ್ಪರ್ಶ್ ಆಸ್ಪತ್ರೆ ಸರ್ಜಾಪುರ್ ರೋಡ್ನಿಂದ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಮಸ್ತೆ ಡಾಕ್ಟರ್. ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಹಲವಾರು ಎಪಿಸೋಡ್ಗಳಲ್ಲಿ ಮಕ್ಕಳ ಸ್ಕ್ರೀನ್ ಟೈಮ್ ಬಗ್ಗೆ ಮಾತಾಡಿದ್ದೀವಿ, ಮಕ್ಕಳು ಯಾಕೆ ಹಠ ಮಾಡ್ತಾರೆ, ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಬಟ್ ಈ ವಿಚಾರದ ಬಗ್ಗೆ ಮೊದಲನೇ ಬಾರಿ ಚರ್ಚೆ ಮಾಡ್ತಿದ್ದೀವಿ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಡಾಕ್ಟರ್, ಈಗ ಮೊದಲಿಗೆ ಟಾಯ್ಸ್ ಅಂತ ತಗೊಂಡಾಗ ನಮಗೆ ನೆನಪಾಗೋದು ಮಕ್ಕಳ ಆಟಿಕೆಗಳು. ಸೊ ವಾಟ್ ಆರ್ ಬೇಸಿಕಲಿ ಟಾಯ್ಸ್ ಡಾಕ್ಟರ್? ಟಾಯ್ಸ್ ಅಂತಂದ್ರೆ activities which will help design life or daily living ಅಂತ. ಅಂದರೆ ಯಾವುದೇ ಒಂದು ಟಾಯ್ ನಾವು ತಗೊಂಡ್ರೆ ಅದರಿಂದ ಡೈಲಿ ಲಿವಿಂಗ್ಗೆ ಮಗುಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಈಗ ಟಾಯ್ಸ್ ಅನ್ನೋದು ಇವಾಗ ಬಂದಿರೋವಂಥದ್ದಲ್ಲ, ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈವನ್ ಬಿಫೋರ್ ಅಲ್ಲಿಂದನೂ ಕೂಡ ಬಂದಿರೋವಂಥದ್ದು. ಸೊ ಆಗಿನ ಟೈಮಲ್ಲಿ ಏನಾಗ್ತಾ ಇತ್ತು, ಮಕ್ಕಳುಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಕ್ರಿಯೇಟಿವ್ ಆಗಿ ಒಂದು ದೀಪ ಮಾಡೋದಿರ್ಬೋದು ಅಥವಾ ಒಂದು ಮನುಷ್ಯನ ಆಕಾರದ ಒಂದು ಗೊಂಬೆ ಮಾಡೋದಿರ್ಬೋದು, ಅಲ್ಲಿ ಅವರೇ ಕುತ್ಕೊಂಡು ಮಣ್ಣಲ್ಲಿ ಮಾಡ್ತಾ ಇದ್ರು. ಅಂತಂದ್ರೆ ನೇಚರಲ್ಲಿ ಮಿಕ್ಸ್ ಆಗಿ ಮಾಡ್ತಾರೆ. ಅವಾಗ ಪ್ಲಾಸ್ಟಿಕ್ ಟಾಯ್ಸು, ಸಿಲಿಕಾನ್ ಟಾಯ್ಸು, ಈ ಥರ ಯಾವುದೇ ಆರ್ಟಿಫಿಷಿಯಲ್ ವೇ ಇರಲಿಲ್ಲ. ಸೊ ಅದು ದಟ್ ಈಸ್ ಹೌ ದ ಟಾಯ್ಸ್ ಡೇಟ್ಸ್ ಬ್ಯಾಕ್, ಅಂದರೆ ಒಂದು ಭಾಳಷ್ಟು ಹಿಂದಕ್ಕೆ ಹೊರಟೋಗುತ್ತೆ. ಸೊ ಟಾಯ್ಸ್ ಅಂತಂದ್ರೆ ಯಾವುದರಿಂದ ಮಗುದು ಓವರ್ ಆಲ್ ಅರ್ಥ ಮಾಡ್ಕೊಳ್ಳೋದು, ಜೀವನದ ಬಗ್ಗೆ, ಅವ್ರದ್ದು ಡೈಲಿ ಲಿವಿಂಗ್ ಬಗ್ಗೆ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ, ಅದಕ್ಕೆ ನಾವು ಟಾಯ್ಸ್ ಅಂಡ್ ಟಾಯ್ಸ್ ಲೆಡ್ ಇದನ್ನ ಏನಂತಾರೆ ಲರ್ನಿಂಗ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಟಾಯ್ಸ್ ನೀವು ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಣ್ಣನ್ನ ಬಳಸಿ ಮಕ್ಕಳೇ ಕೂತು ಗೊಂಬೆಗಳನ್ನ ಮಾಡೋದು ಅಥವಾ ಮತ್ತೊಂದು ಆಕಾರಗಳನ್ನ ಸೃಷ್ಟಿ ಮಾಡೋದು ಮಾಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಟಾಯ್ಸ್, ಪ್ಲಾಸ್ಟಿಕ್ ಟಾಯ್ಸ್, ಈ ರೀತಿ ಸಾಕಷ್ಟು ವಿಧದ ಟಾಯ್ಸ್ ಸಿಗ್ತಿದೆ. ಸೊ ಈ ಟಾಯ್ಸ್ ಅನ್ನ ನಾವು ತಗೊಂಡಾಗ ಅದು ಜಸ್ಟ್ ಫನ್ನಿಗ ಅಥವಾ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರೂ ಸಹಕಾರಿ ಆಗತ್ತಾ, ಹೇಗೆ? ನೀವು ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ತಗೊಂಡಾಗ ಅವ್ರು ಏನು ಮಾಡ್ತಿದ್ರು, ಒಂದು ಮನುಷ್ಯನ ಆಕಾರದಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಪೂಜೆ ಮಾಡಿ ಅದಕ್ಕೆ ಥರ ಹಾಕಿ ಅಂತಂದರೆ ವಾಟ್ ಆಮ್ ಟ್ರೈಂಗ್ ಟು ಟೆಲ್ ಏನಂತಂದರೆ, ಟಾಯ್ಸ್ ಅನ್ನೋದು ಕೇವಲ ಒಂದು ಆಟ ಆಡೋವಂಥ ವಸ್ತು, ಅಂದರೆ ಬರೀ ಒಂದು ಫನ್ನಿಗಲ್ಲ ಅದು. ಅದರಿಂದ ಮಗುದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬಹಳಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಯಾವುದೇ ಒಂದು ನೀವು ಟಾಯ್ನ ತಗೊಂಡಾಗ ಆ ಮಗು ಆ ಟಾಯ್ನ ನೋಡಿ ಅದರಲ್ಲಿ ಅದು ಏನದು, ಯಾಕೆ ಈ ಥರ ಶೇಪ್ ಇದೆ, ಈಗ ಒಂದು ದೊಪ್ಪ ತಲೆ ಇದ್ದು ಚಿಕ್ಕದು ಇತ್ತು ಅಂತಂದರೆ ನಾವು ಆ್ಯಕ್ಚುಲಿ ಮಗು ತಲೆಯಲ್ಲಿ ಡಿಸ್ಮಾರ್ಫಿಸಮ್ ಅಂತಂದರೆ ಶೇಪ್ ಆಲ್ಟರ್ ಇರೋದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಟಾಯ್ಸ್ ಅನ್ನೋದು ಕೇವಲ ಒಂದು ಆಟ ಆಡುವಂಥ ಬರೀ ಫನ್ಗೆ ಅಂತಲ್ಲ, ಅದರಿಂದ ಮಗು ಮೇಲೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಡಾಕ್ಟರ್, ಹಾಗಾದ್ರೆ ಈ ಪೋಷಕರು ಎಷ್ಟು ಬೇಗ ಟಾಯ್ಸ್ ಅನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ? ಯಾವ ಏಜ್ ಇಂದ ಮಗುಗೆ ಟಾಯ್ಸ್ ಕೊಡಬಹುದು? ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಆಫ್ ಟಾಯ್ಸ್ ಅಂತ ಬಂದಾಗ ನಾವೇನ್ ಮಾಡ್ಕೊಂಡಿದೀವಿ ಇವಾಗ, ಕಾನ್ಸೆಪ್ಟ್ ಆಫ್ ಟಾಯ್ಸ್ ಏನಿದೆ ಇವಾಗ ಪ್ರೆಸೆಂಟ್, ಆನ್ಲೈನ್ ಆ್ಯಪ್ ಇಂದ ಆರ್ಡರ್ ಮಾಡಿ, ಇಲ್ಲ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಟಾಯ್ ಶಾಪಿಂಗ್ ಅಂತ ಹೇಳಿ ಹೊರಗಡೆ ಹೋಗಿ ಕರ್ಕೊಂಡು ಹೋಗಿ. ಅಂದರೆ ನಾವೇ ಆಸ್ ಎ ಪೇರೆಂಟ್ ಮಕ್ಕಳಿಗೆ ಏನಂತ ಕಾನ್ಸೆಪ್ಟು, ಟಾಯ್ಸ್ ಅಂದರೆ ಹೊರಗಡೆ ದುಡ್ಡು ಕೊಟ್ಟು ತಂದರೆ ಮಾತ್ರ ಟಾಯ್ಸು, ಮನೇಲಿರೋದು ಟಾಯ್ಸ್ ಅಲ್ಲ ಅನ್ನೋದನ್ನು ನಾವೇ ರೀಇನ್ಫೋರ್ಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಆಫ್ ಟಾಯ್ಸ್ ಅಂತ ಬಂದಾಗ ಮನೇಲಿ ಮತ್ತು ನಮ್ಮ ಸುತ್ತಮುತ್ತ ಪ್ರಕೃತಿಲಿ ನ್ಯಾಚುರಲ್ ಆಗಿ ಏನು ಅವೈಲೇಬಲ್ ಇರುತ್ತೆ
ಅದರಿಂದ ಮಗುನ ಆಟ ಆಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಫ್ಲವರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ನ ನೀವು ತಂದು ಮಗು ಆಟ ಆಡೋಕೆ ಕೊಟ್ಟಾಗ ಮಲ್ಲಿಗೆ ಒಂದು ಡಿಫ್ರೆಂಟ್ ಫ್ರೇಗ್ರೆನ್ಸ್ ಕೊಡುತ್ತೆ, ಸಂಪಿಗೆ ಒಂದು ಡಿಫ್ರೆಂಟ್ ಕೊಡುತ್ತೆ, ಚೆಂಡು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಅಂದರೆ ನಮ್ಮ ನೇಚರಲ್ಲಿ ಇರೋದೇ ಬೆಸ್ಟ್ ಟಾಯ್ಸ್. ಸೊ ಹಾಗಾಗಿ ಅಲ್ಲಿ ನೀರಲ್ಲಿ ಆಟ ಆಡಿಸ್ಬೋದು ನೀವು, ಅಥವಾ ಹೂಗಳಲ್ಲಿ ಹಣ್ಣು ತರಕಾರಿ, ಮನೆಯಲ್ಲಿರುವಂಥ ಪಾತ್ರೆಗಳು, ಅದರಲ್ಲಿ ಡಿಫ್ರೆಂಟ್ ಸೌಂಡ್, ಒಂದು ಸ್ಪೂನ್ ಒಂದು ಡಿಫ್ರೆಂಟ್ ಸೌಂಡ್ ಮಾಡುತ್ತೆ, ಸೌಟ್ ಒಂದು ಡಿಫ್ರೆಂಟ್ ಸೌಂಡ್ ಮಾಡುತ್ತೆ. ಅಂದರೆ ಟಾಯ್ಸ್ ಅನ್ನೋ ಕಾನ್ಸೆಪ್ಟನ್ನು ಬರೀ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಂದರೆ ಮಾತ್ರ ಟಾಯ್ಸು ಅನ್ನೋ ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರೋದನ್ನ ಈಗ ಡಿಲೀಟ್ ಮಾಡಬೇಕು. ಟಾಯ್ಸ್ ಅನ್ನೋದು ನಮ್ಮ ಮಗು ಸುತ್ತಮುತ್ತ ಏನು ಅವೈಲೇಬಲ್ ಇದೆ ನ್ಯಾಚುರಲ್ ಆಗಿ. ನೇಚರ್ ಇಸ್ ದ ಬೆಸ್ಟ್ ಟಾಯ್. ನೇಚರ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ಇಂಟ್ರಾಕ್ಷನ್ ಆಫ್ ನೇಚರ್ ಬಂದಾಗ ಈಗ ನಾವು ಏನೀಗ ಹೈಪರ್ ಆಕ್ಟಿವಿಟಿ, ಆಟಿಸಮ್ಮು, ಓವರ್ ಆಕ್ಟಿವ್ ಕಿಡ್ಸ್ ಇರ್ಬೋದು, ಟ್ಯಾಂಟ್ರಮ್ಸ್ ಕಿಟ್ ಇರ್ಬೋದು, ಡಿಫಿಕಲ್ಟ್ ಚೈಲ್ಡ್ ಅಂತ ನಾವು ಏನು ಹೇಳ್ತೀವಿ, ಎಲ್ಲ ಕಾರಣ ಏನಪ್ಪ ಅಂತಂದರೆ ಬರೀ ಒಂದು ಕ್ಲೋಸ್ಡ್ ಬೇಸ್ಡ್ ಟಾಯ್ಸ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಬರೋದು. ಸೊ ಹಾಗಾಗಿ ಟಾಯ್ಸ್ ಅಂತ ಬಂದಾಗ ನಮ್ಮ ಕಾನ್ಸೆಪ್ಟ್ ಮೈಂಡಲ್ಲಿ ಏನಿದೆ, ಹೊರಗಡೆಯಿಂದ ತಂದರೆ ಮಾತ್ರ ಟಾಯ್ಸ್ ಅನ್ನೋದನ್ನು ತೆಗಿಬೇಕು. ಮನೇಲಿರುವಂಥ ನ್ಯಾಚುರಲ್ ಈಗ ಹಿಟ್ ಜೊತೆಗೆ ಆಟ ಆಡಿದ್ರೆ ಮೆಸ್ಸಿ ಗೇಮ್ಸ್ ಅಂತ ಹೇಳ್ತೀವಿ. ಮಕ್ಕಳಿಗೆ ಆದಷ್ಟು ಮೆಸ್ಸಿ ಗೇಮ್ಸ್ ಅಂದರೆ ಸ್ಟ್ರಕ್ಚರ್ಡ್, ನೀನು ಡಿಸಿಪ್ಲಿನ್ ಆಗಿ ನೀನು 1 2 3 ಹಂಗೆ ಮಾಡಿದ್ರೆ ಅದು ಹೆಲ್ಪ್ ಆಗೋದಿಲ್ಲ. ಮಕ್ಕಳು ಮೆಸ್ಸಿ ಗೇಮ್ಸ್ ಮಾಡಿದಾಗ ಅವ್ರಿಗೆ ಲರ್ನ್ ಮಾಡೋ ಅಂಥದ್ದು, ಕಲಿಯೋವಂಥದ್ದು ಭಾಳಷ್ಟು ಇರುತ್ತೆ. ಸೊ ಹಾಗಾಗಿ ಮನೆ ಒಳಗಡೆ ಮತ್ತು ಮಗು ಸುತ್ತಮುತ್ತ ಇರುವಂಥ ವಸ್ತುಗಳಲ್ಲೇ ಕೂಡ ಅದನ್ನೇ ಟಾಯ್ಸ್ ಥರ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ರೈನಲ್ಲಿ ಅದರ ಡೆವಲಪ್ಮೆಂಟು ಮತ್ತು ಅದರದ್ದು ಆಕ್ಟಿವಿಟೀಸ್ ಫಾರ್ ಡೈಲಿ ಲಿವಿಂಗ್ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ ಡಾಕ್ಟರ್, ಈಗ ಪ್ರಪಂಚ ಡಿಜಿಟಲೈಸ್ ಆಯಿತು, ಮಕ್ಕಳ ಆಟಿಕೆ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಡಿಜಿಟಲೈಸ್ ಟಾಯ್ಸ್ಗಳನ್ನು ನಾವು ನೋಡಬಹುದು. ಸೊ ಈ ಡಿಜಿಟಲೈಸ್ ಟಾಯ್ಸು ಮಕ್ಕಳಿಗೆ ಪೇರೆಂಟ್ಸ್ ಇಂಟ್ರಡ್ಯೂಸ್ ಮಾಡಿದಾಗ ಅದು ಹೇಗೆ ಅವರ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತಾ, ಆರ್ ಇಸ್ ಇಟ್ ಹಾರ್ಮ್ಫುಲ್ ಫಾರ್ ದ ಕಿಡ್ ಅಂತ? ಡಿಜಿಟಲೈಸ್ ಟಾಯ್ಸ್ ಅಂತ ಬಂದಾಗ ಬರೀ ಡಿಜಿಟಲ್ ಟಾಯ್ಸಿಂದ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ ಕಾನ್ಸೆಪ್ಟ್ ಆಫ್ ಟಾಯ್ಸ್, ಏಜ್ ಅಪ್ರೋಪ್ರಿಯೇಟ್ ಟಾಯ್ಸು, ರೆಗ್ಯುಲೇಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಏಜು ಅಥವಾ ಯಾವುದೇ ರೀತಿಯಾದಂಥ ಸ್ಟಡೀಸ್ ಇಲ್ಲ. ಈಗ ಒಂದಷ್ಟು ಜನ ನಿಮ್ಗೆ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಬಂದುಬಿಟ್ಟು 0 to 3 months ನೀವು ಇದನ್ನು ಯೂಸ್ ಮಾಡಿದರೆ, ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಕಲರ್ಸು, ಹೈ ಕೋಆರ್ಡಿನೇಷನ್ನು ಅದೇ ಕೂಡ 0 to 3 months ಬಂದಿರೋದಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಅಂದರೆ ಕರೆಕ್ಟಾಗಿ ಬಂದಿರೋದಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವು ಬ್ರೈಟ್ ಕಲರ್ ಟಾಯ್ಸ್ನ ತೊಗೊಂಡು ಮುಂದೆ ಮಾಡಿದಾಗ ವಾಟ್ ಯು ಆರ್ ಟ್ರೈಂಗ್ ಟು ಅಚೀವ್. ಸೊ ಕಾನ್ಸೆಪ್ಟ್ ಟೆಕ್ ಬೇಸ್ಡ್ ಟಾಯ್ಸ್ ಅಂತ ಬಂದಾಗ ಮತ್ತು ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಅಂತ ಬಂದಾಗ, ವಿ ಕೆನಾಟ್ ರನ್ ಅವೇ ಫ್ರಮ್ ಟೆಕ್ನಾಲಜಿ. ಬಟ್ ಆ ಟೆಕ್ನಾಲಜಿನ ಕರೆಕ್ಟಾಗಿ ಡಿಸೈನ್ ಮಾಡಬೇಕು, ಸ್ಟಡಿ ಮಾಡಬೇಕು. ಅದಾದಮೇಲೆ ಅದರ ಔಟ್ಕಮಿಂದ ನಮ್ಗೆ ಯಾವ ಥರ ಸ್ಟ್ರಕ್ಚರ್ ಮಾಡ್ಬೋದು ಟಾಯ್ಸ್ ಅನ್ನೋದನ್ನು ಅದು ಮಾಡಿದ ಮೇಲೆ ನಾವು ರೆಕಮೆಂಡ್ ಮಾಡ್ಬೋದು. ಅಲ್ಲಿವರೆಗೂ ಕೂಡ ನ್ಯಾಚುರಲ್ ಹೋಮ್ ಬೇಸ್ಡ್ ಟಾಯ್ಸ್ ಇಸ್ ದ ಬೆಸ್ಟ್ ಫಾರ್ ದ ಕಿಡ್ಸ್. ಓಕೆ ಡಾಕ್ಟರ್, ಈಗ ಚಿಲ್ಡ್ರನ್ ಟೆಂಡ್ ಟು ಥ್ರೋ ಟ್ಯಾಂಟ್ರಮ್ಸ್. ಏನಾದರೂ ಕೊಟ್ಟಿಲ್ಲ ಅವ್ರಿಗೆ ಬೇಕಾಗಿರೋದು, ಅಥವಾ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ, ಏನರಿಂದನಾದರೂ ತಪ್ಪಿಸ್ಕೊಬೇಕು ಅಂತಂದಾಗ ದೇ ವಿಲ್ ಡೂ ದಟ್, ಹಠ ಮಾಡ್ತಾರೆ ತುಂಬ. ಸೊ ಅದು ಹೇಗೆ ಡಾಕ್ಟರ್? ಈಸ್ ಇಟ್ ಅ ಬ್ಯಾಡ್ ಬಿಹೇವಿಯರ್? ಮಕ್ಕಳಲ್ಲಿ ಗುಡ್ ಬಿಹೇವಿಯರ್, ಬ್ಯಾಡ್ ಬಿಹೇವಿಯರ್ ಅಂತ ಇರೋದಿಲ್ಲ. ಏನು ಮಾಡ್ತಾರೆ ಜನರಲಿ, ಮಗು ಜೋರಾಗಿ ಕೂಗ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಪೇರೆಂಟ್ಸು ಅಥವಾ ಅಲ್ಲಿ ಕೇರ್ ಟೇಕರು ಒಂದು ಬಂದು ಚಾಕ್ಲೇಟ್ ಕೊಡ್ತಾರೆ. ಸೊ ಅಲ್ಲಿಗೆ ಅರ್ಥ ಏನಾಯಿತು ನಿಮಗೆ ಅಂದರೆ, ಮಗು ತಲೆಯಲ್ಲಿ ಏನು ಕೂತ್ಕೋತು, ನನಗೆ ಚಾಕ್ಲೇಟ್ ಬೇಕಾದರೆ, ತಿನ್ನೋರು ಬೇಕಾದರೆ ನಾನು ಅಳಬೇಕು ಅಂತ. ಸೊ ಯಾವಾಗ ನೀವು ಅದನ್ನು ಕೊಡೋದಿಲ್ವೋ ಅವರು ಟ್ಯಾಂಟ್ರಮ್ಸ್ಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಹಂಗೆ ಅಂದಿದ್ದು ಮಾತ್ರಕ್ಕೆ ಇಸ್ ಇಟ್ ಅ ಗುಡ್ ಬಿಹೇವಿಯರ್, ಬ್ಯಾಡ್ ಬಿಹೇವಿಯರ್ ಅಂತ ಜಡ್ಜ್ ಮಾಡೋಕ್ಕಾಗುತ್ತೆ? ಇಲ್ಲ. ಇದನ್ನು ನಾವು ರೀಇನ್ಫೋರ್ಸ್ ಮಾಡಿದ್ವಿ ಆಸ್ ಎ ಪೇರೆಂಟ್, ಆಸ್ ಎ ಕೇರ್ ಟೇಕರ್. ಅಂತಂದರೆ ನೀನು ಅತ್ತಾಗ, ನೀನು ಕೂಗಾಡಿದಾಗ ಅಥವಾ ನೀನು ಕಿರಿಸಿದಾಗ ಮಾತ್ರ ನಾವು ರೆಸ್ಪಾಂಡ್ ಮಾಡ್ತೀವಿ. ಸೊ ಪೇರೆಂಟ್ಸ್ದು ಕನ್ಸಿಸ್ಟೆಂಟ್ ಬಿಹೇವಿಯರ್, ಪೇರೆಂಟ್ಸ್ದು ಪೇಷನ್ಸ್ ಇದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇರ್ ಇಸ್ ನೋ ಗುಡ್ ಆ್ಯಂಡ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ಆಲ್ ಕ್ರಿಯೇಟೆಡ್ ಬೈ ಅಸ್. ಸೊ ಮಕ್ಕಳ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಾದಂಥ ಗುಡ್ ಅಂತ ಬ್ಯಾಡ್ ಅಂತ ಇರೋದಿಲ್ಲ. ನಾವು ಅದನ್ನು ರೀಇನ್ಫೋರ್ಸ್ ಮಾಡ್ತಾ ಹೋಗ್ತೀವಿ. ಅಂತಂದರೆ ನಾವು ಹೊರಗಡೆ ಹೋದಾಗ ಅದು ತೆಕ್ಕೊಟ್ರೆ ಅದು ಟಾಯ್ಸ್, ಇವತ್ತು ಟಾಯ್ ಶಾಪಿಂಗ್ ಮಾಡಿದ್ವಿ, ಚೆನ್ನಾಗಿ ಅನ್ನಿಸ್ತಾ ಮಗು ಅಂತ ಹೇಳಿದಾಗ ಮಗು ತಲೆ ಕುತ್ಕೊಳ್ಳೋಕೆ ಶುರುವಾಯ್ತು. ಅಂದರೆ ಟಾಯ್ ಅಂತಂದರೆ ಹೊರಗಡೆ ಹೋಗಿ, ನಾನು ಕಾರಲ್ಲಿ ಹೋಗಿ ಅಥವಾ ಬೈಕಲ್ಲಿ ಹೋಗಿ ಅಪ್ಪ ಅಮ್ಮನ ಜೊತೆಗೆ ಹೋಗಿ ಕರ್ಕೊಂಬಂದರೆ ಅದು ಟಾಯ್ ಶೇಪಿಂಗ್ ಅನ್ನೋದನ್ನು, ಅದು ಯಾವಾಗ ಅದು ಬೇಕಾಗುತ್ತೆ ಅದು ಅಳಕ್ಕೆ ಶುರು ಮಾಡುತ್ತೆ. ಅಳಕ್ಕೆ ಶುರು ಮಾಡಿದಾಗ ನೀವು ಮತ್ತೆ ಕರ್ಕೊಂಡು, ಸೊ ಯು ಆರ್ ರೀಇನ್ಫೋರ್ಸಿಂಗ್ ದ ಸೇಮ್ ಥಿಂಗ್. ಸೊ ಟ್ಯಾಂಟ್ರಮ್ ಅನ್ನೋವಂಥದ್ದು ಮಕ್ಕಳಲ್ಲಿ ಬ್ಯಾಡ್ ಬಿಹೇವಿಯರ್, ಗುಡ್ ಬಿಹೇವಿಯರ್ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಅದನ್ನು ನಾವು ರೀಇನ್ಫೋರ್ಸ್ ಮಾಡೋದು. ಕೆಲವು ಮಕ್ಕಳಿಗೆ ಎಕ್ಸ್ಪ್ರೆಷನ್, ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ತಮಗೇನು ಅನಿಸುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏಜ್ ಅಪ್ರೋಪ್ರಿಯೇಟ್ ವೇಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಕರೆಕ್ಟ್ ರೀತಿಯಾದಂಥ ಥೆರಪಿ ಕೊಟ್ಟು ಅವ್ರಿಗೆ ಕರೆಕ್ಟಾಗಿ ರೀಇನ್ಫೋರ್ಸ್ ಮಾಡಿ ನ್ಯಾಚುರಲ್ ವೇ ಆಫ್ ಅದನ್ನು ಎಕ್ಸ್ಪ್ರೆಷನ್ ಮಾಡಿದಾಗ ಥೆರಪಿ ಅಂತ ಕೊಡ್ತೀವಿ ನಾವು. ಆ ಕೊಟ್ಟಾಗ ವಿ ಕ್ಯಾನ್ ಬ್ರಿಂಗ್ ಔಟ್ ದೋಸ್ ಚೈಲ್ಡ್ ಹೂ ಕೆನಾಟ್ ಎಕ್ಸ್ಪ್ರೆಸ್ ಆಸ್ ಪರ್ ದೇರ್ ಏಜ್. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಒಂದು ಬ್ರೇಕ್ ತಗೊಂಡು ಬರೋಣ. ಅದಕ್ಕೂ ಮುಂಚೆ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಹೇಳಿದ್ರಿ ನೀವಾಗಲೇ ದಟ್ ಮಕ್ಕಳು ಯಾಕೆ ಹಠ ಮಾಡ್ತಾರೆ ಅನ್ನೋದನ್ನ. ಸೊ ಈ ಟ್ಯಾಂಟ್ರಮ್ಸ್ನ ರೆಡ್ಯೂಸ್ ಮಾಡಬೇಕು ನಾವು, ಮಕ್ಕಳಲ್ಲಿ ಹಠ ಕಮ್ಮಿ ಮಾಡಬೇಕು, ಅಳೋದನ್ನ ನಿಲ್ಲಿಸಬೇಕು ಅಂತ ಇದ್ದಾಗ ಬೀಯಿಂಗ್ ಅ ಪೇರೆಂಟ್ ಏನು ಮಾಡಬೇಕಾಗುತ್ತೆ ಡಾಕ್ಟರ್? ಈಗ ಟಾಯ್ಸ್ ಅಂತ ಬಂದಾಗ ಅದನ್ನು ಕೊಟ್ಟು ಸುಮ್ಮನೆ ಮಾಡಬೇಕು ಅಂದಾಗ ವಾಟ್ ಕೈಂಡ್ ಆಫ್ ಟಾಯ್ಸ್ ಅಥವಾ ಬೇರೆ ಏನು ಮಾಡಬಹುದು ಟು ರೆಡ್ಯೂಸ್ ದಾಟ್? ಆದಷ್ಟು ಮಕ್ಕಳು ಹೇಗೆ ಅಂತಂದರೆ ಅನ್ಸ್ಟ್ರಕ್ಚರ್ಡ್ ಆ್ಯಂಡ್ ಮೆಸ್ಸಿ ಲರ್ನಿಂಗ್ ಮತ್ತು ಓಪನ್ ಎಂಡೆಡ್ ಗೇಮ್ಸ್ ಇದ್ದಾಗ ಅಂತ. ವಾಟ್ ಈಸ್ ಓಪನ್ ಎಂಡೆಡ್ ಗೇಮ್ಸು? ಈಗ ನೀವು ಒಂದು ಬ್ಯಾಟ್ರಿ ಆಪರೇಟೆಡ್ ಟಾಯ್ಸ್ನ ಇಟ್ಕೋತೀರ, ಅದಕ್ಕೊಂದು ಬಟನ್ ಪ್ರೆಸ್ ಮಾಡ್ತೀರಾ, ಅದು ಒಂದು ಸಾಂಗ್ನ ಸಿಂಗ್ ಮಾಡುತ್ತೆ, ಅಲ್ಲಿಗೆ ಮುಗೀತು. ಬ್ಯಾಟ್ರಿ ಖಾಲಿ ಆದಮೇಲೆ ಅದು ಆ ಟಾಯ್ಸು ಕೂಡ ಹೊರಟೋಗುತ್ತೆ. ದಟ್ ಈಸ್ ಅ ಕ್ಲೋಸ್ಡ್ ಎಂಡ್ ಟಾಯ್ಸು. ಓಪನ್ ಎಂಡ್ ಬಂದಾಗ ಏನಾಗುತ್ತೆ, ನೀವು ಒಂದಷ್ಟು ಬ್ಲಾಕ್ಸ್ ಇಟ್ಕೊಂಡಿರ್ತೀರ, ಅದರಲ್ಲಿ ಬರೀ ಮನೆ ಒಂದನ್ನೇ ಕಟ್ಟೋದಲ್ಲ, ಅದ್ರಲ್ಲಿ ಬ್ರಿಡ್ಜ್ ಕಟ್ಬೋದು, ಅದರಲ್ಲಿ ಶಿಪ್ ಕಟ್ಬೋದು, ಆ ಥರ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇರುತ್ತೆ. ಸೊ ಅಂಥ ಒಂದು ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದಾಗ, ಓಪನ್ ಎಂಡ್ ಕಾನ್ಸೆಪ್ಟ್ ಬೇಸ್ಡ್ ಟಾಯ್ಸ್ ಅಥವಾ ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ. ಸೊ ಅಂದರೆ ಥಿಂಕ್ ಮಾಡೋದಕ್ಕೆ, ಇದು ಮಾಡೋದಕ್ಕೆ. ಟ್ಯಾಂಟ್ರಮ್ಸ್ ಅಂತ ಬಂದಾಗ ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ ಆಸ್ ಎ ಸೆಡ್ ಏಜ್ ಅಪ್ರಾಪ್ರಿಯೇಟ್ ವೇ ಆಫ್ ಎಕ್ಸ್ಪ್ರೆಷನ್ ವಾಟ್ ದೇ ಫೀಲ್ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಇರ್ಬೋದು, ಹೈಪರ್ ಆಕ್ಟಿವಿಟಿ ಅಂತಲೂ ಇರ್ಬೋದು, ಅಥವಾ ಬಿಹೇವಿಯರಲ್ ಇಶ್ಯೂಸ್ ಅಂತ ಇರ್ಬೋದು. ಸೊ ಆ ಥರ ಇರೋ ಐಡೆಂಟಿಫೈ ಮಾಡೋಂಥ ಮಕ್ಕಳಿಗೆ ನೀವು ನಾನು ಚಾಕ್ಲೇಟ್ ಕೊಟ್ಬಿಟ್ರೆ ಅವ್ರು ನೆಕ್ಸ್ಟ್ ಟೈಮ್ ಅದನ್ನೇ ಕೇಳ್ತಾರೆ, ಕೊಡಲಿಲ್ಲ ಅಂತಂದಾಗ ಇನ್ನೂ ಜಾಸ್ತಿ ಜೋರು ಮಾಡ್ತಾರೆ. ಸೊ ಆ ಥರ ನೀವು ಅದರಿಂದ ನೀವು ಸುಮ್ಮನೆ ಹಾಕ್ಸೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸೆಟ್ ಆಫ್ ಕಿಡ್ಸಿಗೆ ಪಿಡಿಯಾಟ್ರಿಕ್ ಕನ್ಸಲ್ಟೇಷನ್ನ ತೊಗೊಂಡು ಚೈಲ್ಡ್ ಡೆವಲಪ್ಮೆಂಟ್ ಥೆರಪಿಸ್ಟ್ನ ಹೆಲ್ಪ್ ತೊಗೊಂಡ್ರೆ ವಿ ಕ್ಯಾನ್ ಬ್ರಿಂಗ್ ಔಟ್ ದೋಸ್ ಕಿಡ್ಸ್. ಈಗ ಅದರ್ವೈಸ್ ಏಜ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಆಗ್ತದೆ ಅನ್ನೋ ಮಕ್ಕಳಲ್ಲಿ ಯಾವಾಗಲೂ ಅಜ್ಜಿ ತಾತ ಇದ್ದಾಗ ಹೇಳ್ತಾರೆ, ನೀವು ಮಕ್ಕಳನ್ನ ಅದು ಇದು ಕೊಟ್ಟು ನೀವು ಅವ್ರಿಗೆ ಹಾಳು ಮಾಡ್ತಾ ಇದ್ದೀರಾ. ಅರ್ಥ ಏನಂತಂದರೆ, ಈಗ ಮಗು ಒಂದು ಕಾನ್ಸೆಪ್ಟಲ್ಲಿ ಇರುತ್ತೆ. ಸೊ ಯಾವಾಗ ನೀವು ಚಾಕ್ಲೇಟ್ ತಿಂದ್ರೇ ಅಥವಾ ಹೊರಗಡೆ ಕರ್ಕೊಂಡು ಹೋದ್ರೇ ನಿಮಗೆ ಸುಮ್ಮನಾಗಬೇಕು, ಇಲ್ಲಾಂದ್ರೆ ಒಂದು ಕೂಗಾಡ್ತಾನೆ ಅರ್ಚಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಪೇರೆಂಟ್ಸ್ದು ಪೇಷನ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಸೆಡ್, ಕನ್ಸಿಸ್ಟೆನ್ಸಿ ಆಫ್ ಪೇರೆಂಟ್ಸ್ ಬಿಹೇವಿಯರ್ ಅಂತಂದರೆ, ಕೆಲವೊಂದು ಆ ಒಂದು ಸಿಚುವೇಶನ್ನ ತಪ್ಪಿಸೋದಕ್ಕೋಸ್ಕರ ನೀವೇನು ಇಂಟ್ರೊಡ್ಯೂಸ್ ಮಾಡ್ತೀರಾ ಅದು ಲಾಂಗ್ ಟರ್ಮಲ್ಲಿ ಮಗುಗೆ ಇಂಪ್ಯಾಕ್ಟ್ ಆಗಿ ಅದರಿಂದ ಮಗು ಓವರ್ ಎಕ್ಸ್ಪ್ರೆಷನ್ನು ಅಥವಾ ಓವರ್ ಸ್ಟಿಮ್ಯುಲೇಷನ್ ಆಗಿ ಟ್ಯಾಂಟ್ರಮ್ಸ್ ಅನ್ನೋ ಕಾನ್ಸೆಪ್ಟ್ ಅಥವಾ ವರ್ಡನ್ನು ನಾವು ಹೇಳ್ತೀವಿ. ಸೊ ಹಾಗಾಗಿ ಪೇರೆಂಟ್ಸ್ ಕನ್ಸಿಸ್ಟೆನ್ಸ್ ಬಿಹೇವಿಯರ್ ಇರಬೇಕು, ಮತ್ತು ಸರಿ ಅಂದಾಗ ಸರಿ ಅನ್ಬೇಕು, ತಪ್ಪಂದಾಗ ತಪ್ಪನ್ಬೇಕು, ಮತ್ತು ಆದಷ್ಟು ಪೇಷನ್ಸನ್ನು ಎಕ್ಸಿಬಿಟ್ ಮಾಡಬೇಕು. ಪೇರೆಂಟ್ಸ್ ಇರ್ಬೋದು ಅಥವಾ ಕೇರ್ ಟೇಕರ್ಸ್ ಇರ್ಬೋದು. ಇದರಿಂದ ನಾವು ಮಕ್ಕಳನ್ನ ಟ್ಯಾಂಟ್ರಮ್ಸಿಂದ ಹೊರಗಡೆ ತೆಗೆಯೋದಕ್ಕೆ, ಬಿಕಾಸ್ ಓವರ್ ನೈಟ್ ತೆಗೆಯೋದಕ್ಕೆ ಆಗಲ್ಲ ಕೆಲವೊಂದು ಸಲ, ಅದನ್ನು ಸ್ಟೇಜ್ ವೈಸಲ್ಲಿ ಡಿಸೆನ್ಸಿಟೈಸ್ ಮಾಡಿ ನಾವು ತೆಗಿಬೋದು. ಡಾಕ್ಟರ್, ಈಗ ಪ್ಲೇ ಟೈಮ್ಗಿಂತ ಹೆಚ್ಚು ಮಕ್ಕಳು ಸ್ಕ್ರೀನ್ ಟೈಮನ್ನು ಇರ್ತಾರೆ. ಯಾವಾಗಲೂ ಸ್ಕ್ರೀನ್ ನೋಡೋದು, ಮೊಬೈಲ್ ನೋಡೋದು ಅಥವಾ ಟಿವಿ ನೋಡೋದು, ಈ ರೀತಿ. ಸೊ ಈ ಸ್ಕ್ರೀನ್ ಟೈಮ್ ಅನ್ನೋದು ಪ್ಲೇ ಟೈಮನ್ನೇ ರೀಪ್ಲೇಸ್ ಮಾಡಿಬಿಡತ್ತಾ ಅಂತ? ಅಲ್ಲ, ಹೀಗಿರೋ ಪರಿಸ್ಥಿತಿಯಲ್ಲಿ ಎಸ್, ಬಿಕಾಸ್ ನಾವು ಎಷ್ಟು ತುಂಬ ಮಕ್ಕಳನ್ನ ನಾವು ನೋಡ್ತೀವಿ. ಸ್ಕ್ರೀನ್ ಅಡಿಕ್ಷನ್ ಇಸ್ ಅ ವೆರಿ ವೆರಿ ಬಿಗ್ ಪ್ರಾಬ್ಲಮ್. ಇದ್ರ ಬಗ್ಗೆನೂ ಕೂಡ ಹಿಂದೆನೂ ಕೂಡ ನಾವು ಮಾತಾಡಿದ್ವಿ. ಸೊ ಹಾಗಾಗಿ ಲಿಮಿಟೇಷನ್ ಆಫ್ ಸ್ಕ್ರೀನ್ ಟೈಮ್ ಆರ್ ಟೈಮ್ ಔಟ್, ಏಜ್ ಅಪ್ ಟು 2 years ತನಕ ಯಾವುದೇ ಮಕ್ಕಳಿಗೆ ಸ್ಕ್ರೀನನ್ನು ತೋರಿಸಬಾರ್ದು. 2 to 5 years ಹಾಫ್ ಆನ್ ಅವರ್ ತೋರಿಸ್ಬೇಕು. 5 years to 13 years ತನಕ ಅವ್ರದ್ದು ರೋಟೀನ್ ಸ್ಕೂಲ್ ಆ್ಯಕ್ಟಿವಿಟೀಸ್, ಡೈಲಿ ಆ್ಯಕ್ಟಿವಿಟೀಸ್ಗೆ ಯಾವುದೇ ಒಂದು ಟಿವಿ ಯಾವುದೇ ಒಂದು ಸ್ಕ್ರೀನ್ ಟೈಮ್ ಇಂಟರ್ಫಿಯರ್ ಮಾಡಬಾರ್ದು. ಸೊ ದಿಸ್ ಇಸ್ ದ ಜನರಲ್ ರೆಕಮೆಂಡೇಶನ್ ಸ್ಕ್ರೀನ್ ಟೈಮ್ ಬಗ್ಗೆ. ಸ್ಕ್ರೀನ್ ಟೈಮ್ ಅನ್ನೋವಂಥದ್ದು ಆಬ್ವಿಯಸ್ಲಿ ನೀವು ರಿಯಲ್ ಪ್ಲೇ ಗೇಮ್ಸ್ಗೂ ಸ್ಕ್ರೀನ್ ಟೈಮ್ಗೂ ಡಿಫ್ರೆನ್ಸ್ ಇರುತ್ತೆ. ಸ್ಕ್ರೀನ್ ಟೈಮ್ 2 dimensional ಆ್ಯಂಡ್ ಇಟ್ಸ್ ಎ ಕ್ಲೋಸ್ಡ್ ಎಂಡ್. ರಿಯಲ್ ಟೈಮ್ ಬಂದಾಗ ಓಪನ್ ಎಂಡ್ ಇರುತ್ತೆ, ಅದರಲ್ಲಿ ಕೋಆಪರೇಷನ್ನು, ಅಡ್ಜಸ್ಟ್ಮೆಂಟ್ ಇವೆಲ್ಲವೂ ಕೂಡ ಅದರಲ್ಲಿ ನಾವು ಕಲಿತೀವಿ. ಪೇಷನ್ಸು ಅವೆಲ್ಲ ಕೂಡ ಕಲಿತೀವಿ. ಸೊ ಹಾಗಾಗಿ ರಿಯಲ್ ಗೇಮ್ಸ್ ವಾಟ್ ದೇ ಪ್ಲೇ ವಿತ್ ನ್ಯಾಚುರಲ್ ಥಿಂಗ್ಸ್ ಈಸ್ ಆಲ್ವೇಸ್ ಬೆಸ್ಟ್ ಆ್ಯಂಡ್ ಬೆಟರ್ ದೆನ್ ದಿ ಸ್ಕ್ರೀನ್ ಟೈಮ್ ಗೇಮ್ಸ್. ಓಕೆ ಡಾಕ್ಟರ್, ಈಗ ಬೋರ್ಡಮ್ ಅನ್ನೋ ವರ್ಡನ್ನು ನಾವು ಅಡಲ್ಟ್ಸ್ ಬಾಯಲ್ಲಿ ಕೇಳ್ತೀವಿ ಹೆಚ್ಚಿನ ಸಮಯ. ಬಟ್ ಈಗ ಮಕ್ಕಳಿಗೂ ಬೋರ್ಡಮ್ ಅನ್ನೋದು ಆಗತ್ತಾ? ಆ್ಯಂಡ್ ಈಸ್ ಇಟ್ ಗುಡ್ ಫಾರ್ ದ್ಯಾಮ್ ಅಂತ? ಡಾಕ್ಟರ್, ಈಗ ಟೆಕ್ ಬೇಸ್ಡ್ ಲರ್ನಿಂಗ್ ಆ್ಯಪ್ಗಳನ್ನು ನಾವು ಹೆಚ್ಚಾಗಿ ನೋಡ್ತಿದ್ದೀವಿ. ಮುಂಚೆ ಮ್ಯಾಥ್ಸ್ ಟೀಚ್ ಮಾಡ್ಬೇಕು ಮಕ್ಕಳಿಗೆ ಅಂತಂದರೆ ರಿಯಲ್ ಥಿಂಗ್ಸ್ನ ಇಟ್ಟು ಟೀಚರ್ಸ್ ಹೇಳ್ಕೊಡ್ತಿದ್ರು. ಬಟ್ ಈಗ ಅದಕ್ಕೆ ಅಂತಲೇ ಅಪ್ಲಿಕೇಶನ್ಸ್ ಇದೆ, ಆನ್ಲೈನ್ ಮುಖಾಂತರ ಅವ್ರು ತಿಳಿಸ್ತಾರೆ. ಸೊ ಈ ಟೆಕ್ ಬೇಸ್ಡ್ ಲರ್ನಿಂಗ್ ಆ್ಯಪ್ಗಳು ರಿಯಲ್ ವರ್ಲ್ಡ್ ಪ್ಲೇನ ರೀಪ್ಲೇಸ್ ಮಾಡತ್ತಾ ಈಸಿಯಾಗಿ? ಆನ್ಲೈನ್ ಬಂದಿರೋದ್ರಿಂದ ಈಗ ಎಷ್ಟೊಂದು ಜಾಬ್ಸ್ಗಳು ಹೊರಟೋಗಿದ್ದಾವೆ. ಎಷ್ಟೊಂದು AI ರಿಲೇಟೆಡ್ ಟೀಚರ್ಸ್ ಬಂದಿದ್ದಾರೆ. ನ್ಯೂಸ್ ಆ್ಯಂಕರ್ಸ್ನು ಕೂಡ ನಾವು ನೋಡಿದ್ವಿ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ವೆನ್ ಇಟ್ ಕಮ್ಸ್ ಟು ಟೆಕ್ ಬೇಸ್ಡ್ ಆ್ಯಪ್ ಬೇಸ್ಡ್ ಲರ್ನಿಂಗ್ ವರ್ಸಸ್ ರಿಯಲ್ ಲರ್ನಿಂಗಲ್ಲಿ ಕಾಸ್ಟ್ ಜಾಸ್ತಿ ಆಗ್ತದೆ, ಆ್ಯಪ್ ಬೇಸ್ಡಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ವಿ ಆರ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಕಾಸ್ಟ್.
ನಾವು ರಿಯಲ್ ಬೇಸ್ಡ್ ಈಗ ನಾನು ಹೇಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲ್ತಿದ್ದು ಅಂತಂದ್ರೆ ನಮ್ಮ ಅಮ್ಮ ನನಗೊಂದು ದುಡ್ಡು ಕೊಡ್ತಾ ಇದ್ರು. ಸಂಡೇ ನಮ್ಮ ಮನೆಯಲ್ಲಿ ನಾವು ಹಾಸನಿಂದ ಇರೋದು, ಮಟನ್ನು ಅಥವಾ ಏನಾದ್ರು ಮಾಡಬೇಕಾದ್ರೆ ಚಕ್ಕೆ, ಗಸಗಸೆ, ಲವಂಗ, ಕಡಲೆ ಹೋಗಿ ತೊಗೊಂಬರಪ್ಪ, ಎಣ್ಣೆ ತೊಗೊಂಬರಪ್ಪ ಅಂತ ಒಂದಷ್ಟು ದುಡ್ಡು ಕೊಡ್ತಾ ಇದ್ರು. ನಮ್ಮ ಮನಸ್ಸಲ್ಲಿ ಏನು, ₹2 ಉಳಿಯುತ್ತೆ, ₹10, ₹8 ಆಯಿತು, ₹2 ಉಳಿಯುತ್ತೆ. ಆ ₹2 ನಂಗೊಂದು ಚಾಕ್ಲೇಟ್ ಸಿಗುತ್ತೆ, ಒಂದು ಕಡಲೆ ಮಿಠಾಯಿ ಸಿಗುತ್ತೆ, ಅಥವಾ ಮೈಸೂರು ಪಾಕ್ ಸಿಗುತ್ತೆ, ಆ ಥರ, ಅಥವಾ ಆಲ್ಕೋವಾ ಅಂತ ಸಿಗ್ತಾ ಇತ್ತು. ಇವೆಲ್ಲವೂ ಕೂಡ ನಾವು ತಲೆಯಲ್ಲಿ ಹಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ₹1 ಉಳಿತು, 50 ಪೈಸೆ ಉಳಿತು ಅಂತ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಮ್ಯಾಥ್ಸ್ ಬಿಕೇಮ್ ವೆರಿ ವೆರಿ ಸ್ಟ್ರಾಂಗ್. ಸೊ ಈ ವೇ ಆಫ್ ಲರ್ನಿಂಗ್ ಇದ್ದಾಗ, ಅಂದ್ರೆ ನ್ಯಾಚುರಲ್ ಆಗಿ ಒಂದು ಮಗುಗೆ ನೀವು ಒಂದು ದುಡ್ಡು ಕೊಟ್ಬಿಟ್ಟು ನೀವು ಯಾವುದೇ ಒಂದು ಹೈಪರ್ ಮಾರ್ಕೆಟ್ ಅಥವಾ ಸೂಪರ್ ಮಾರ್ಕೆಟಿಗೆ ಕಳಿಸಿದಾಗ ಅವ್ರಿಗೆ ಅವರು ಮನೆಗೆ ತರುವಂಥ ವಸ್ತುಗಳ ವ್ಯಾಲ್ಯೂ ಗೊತ್ತಿರುತ್ತೆ. ಅದೇ ರೀತಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಉಳಿಯುತ್ತೆ, ಕಾನ್ಸೆಪ್ಟ್ ಆಫ್ ಪಾಕೆಟ್ ಮನಿ ಇರ್ಬೋದು, ಇವೆಲ್ಲವೂ ಕೂಡ ಮಕ್ಕಳಿಗೆ ರಿಯಲ್ ಬೇಸ್ಡ್ ಲರ್ನಿಂಗಲ್ಲಿ, ಪ್ರಾಕ್ಟಿಕಲ್ ವೇ ಆಫ್ ಲರ್ನಿಂಗಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಾವು ಸ್ಕ್ರೀನ್ ಟೈಮಲ್ಲಿ ಕುತ್ಕೊಂಡು ಅವ್ರಿಗೆ ಹೇಳಿದಾಗ ಅದ್ರದ್ದು ಈಗ ಇದು ಹೇಗೆ ಅಂತಂದರೆ, ಸ್ಕ್ರೀನ್ ಟೈಮಲ್ಲಿ ಅದರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ, ಅದ್ರ ಟೆಕ್ಸ್ಚರು ಫೀಲ್ ಗೊತ್ತಾಗಲ್ಲ. ಈಗ ನಮ್ಮದು ಆನ್ಲೈನ್ ಅಕೌಂಟ್ ಬಂದಾಗ ಸ್ಯಾಲ್ರಿ ಯಾವಾಗ ಖಾಲಿ ಆಗುತ್ತೆ ಗೊತ್ತೇ ಆಗಲ್ಲ, ಯಾಕಂದರೆ ಎಲ್ಲ ಗೂಗಲ್ ಪೇ, ಫೋನ್ ಪೇ ಮಾಡ್ತೀವಿ, ಮಂತ್ ಎಂಡಿಗೆ ಅಷ್ಟೇ ಗೊತ್ತಾಗೋದು. ಅದೇ ರಿಯಲ್ ಕೈಲಿ ಇಟ್ಕೊಂಡಾಗ ಪ್ರತಿ ಸಲ ಹೋಗ್ಬೇಕಾದ್ರೂ ವಿಲ್ ಫೀಲ್ ಇಟ್, ಲೆಕ್ಕ ಹಾಕ್ತೀವಿ. ಸೊ ಹಾಗಾಗಿ ರಿಯಲ್ ಬೇಸ್ಡ್ ಲರ್ನಿಂಗ್ ಈಸ್ ಆಲ್ವೇಸ್ ಸುಪೀರಿಯರ್ ದೆನ್ ಥಿಂಗ್. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಲರ್ನಿಂಗ್ ಅಬೌಟ್ ಪ್ಲಸ್ ಮೈನಸ್, ಇಟ್ಸ್ ಅಬೌಟ್ ದ ಎಮೋಷನ್ ಅಟ್ಯಾಚ್ಡ್ ವಿತ್ ದಟ್. ಆ ಒಂದು ಲರ್ನಿಂಗಲ್ಲಿ ಒಂದು ಏನು ಎಮೋಷನ್ಸ್ ಇದೆ, ಆ ಕಾನ್ಸೆಪ್ಟ್ಗೆ ರಿಯಲ್ ಬೇಸ್ಡ್ ಲರ್ನಿಂಗ್ ಇಸ್ ಮಚ್ ಸುಪೀರಿಯರ್. ಅದನ್ನು ಇನ್ನೂ ಚೆನ್ನಾಗಿ ನಾವು ಟೆಕ್ ಅಸೋಸಿಯೇಷನ್ ತಗೊಂಡು ನಾವು ಮಾಡಬೇಕಾಗತ್ತೆ. ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಟಾಯ್ಸ್ ಅನ್ನೋದು ಸೋಷಿಯಲ್ ಸ್ಕಿಲ್ಸ್ನ ಮಕ್ಕಳಲ್ಲಿ ಹೇಗೆ ಡೆವಲಪ್ ಮಾಡ್ತಾ ಹೋಗುತ್ತೆ? ಇವಾಗ ನಾವೇನು ಮಾಡ್ತೀವಿ, ಟಾಯ್ಸ್ ಬಂದಾಗ, ವಾಟ್ ಈಸ್ ಲರ್ನಿಂಗ್? ಲರ್ನಿಂಗ್ ಈಸ್ ಅಬೌಟ್ ಐಡೆಂಟಿಫಿಕೇಶನ್, ಮ್ಯಾಚಿಂಗ್ ಆ್ಯಂಡ್ ಸಾರ್ಟಿಂಗ್. ಯಾವುದೇ ಒಂದು ಟಾಯ್ಸ್ ಈ 3 ಕ್ರೈಟೀರಿಯಾನ ಫುಲ್ಫಿಲ್ ಮಾಡುತ್ತೆ, ಅದು ನಮಗೆ ಲರ್ನಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಟಾಯ್ಸಿಂದ ನಾವು ಏನು ಸೋಷಿಯಲ್ ಸ್ಕಿಲ್ ಕಲಿಬೋದು ಅಂತಂದರೆ, ಮಗುಗೆ ಅವ್ರದ್ದು ಟರ್ನ್ ಬರೋ ತನಕ ವೇಟ್ ಮಾಡುವಂಥದ್ದು, ಪೇಷನ್ಸ್, ಮತ್ತು ಶೇರಿಂಗ್ ಮಾಡುವಂಥದ್ದು. ಒಂದು ಟಾಯ್ಸ್ನ ಇನ್ನೊಂದು ಬ್ರದರ್ಸ್ ಜೊತೆಗಿರ್ಬೋದು, ಸಿಬ್ಲಿಂಗ್ಸ್ ಅಥವಾ ಫ್ರೆಂಡ್ಸ್ ಜೊತೆಗಿರೋದು. ಸೊ ಅಲ್ಲಿಗೆ ಶೇರಿಂಗ್ ಕಾನ್ಸೆಪ್ಟ್, ಶೇರಿಂಗ್ ಇಸ್ ಕೇರಿಂಗ್ ಅನ್ನೋ ಒಂದು ಕಾನ್ಸೆಪ್ಟು. ಮತ್ತು ವೇಟಿಂಗ್ ಫಾರ್ ದಟ್ ಆ್ಯಂಡ್ ಡಿಸ್ಕಸಿಂಗ್ ಅಬೌಟ್ ದೇರ್ ಒಪಿನಿಯನ್ಸ್. ಈಗ ಆ ಟಾಯ್ಸ್ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಅವ್ರು ಕೂತ್ಕೊಂಡು ಚೆಸ್ ಆಡ್ತಾರೆ. ಚೆಸ್ ಆಡಿದಾಗ ಏನಾಗುತ್ತೆ, ಅಲ್ಲಿ ಕಾನ್ಸೆಪ್ಟಲ್ಲಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ, ಇವರು ನೆಕ್ಸ್ಟ್ ಮೂವ್ ಏನಿದೆ ಅನ್ನೋದನ್ನು ಅದನ್ನು ಯೋಚನೆ ಮಾಡ್ತಾರೆ. ಪ್ಲಸ್ ಆ ಮೂವ್ಗೆ ನಾವು ಕೌಂಟರ್ ಏನು ಕೊಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾರೆ. ಸೊ ಥಿಂಕಿಂಗ್, ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಪ್ಲಸ್ ಎಂಪತಿ. ಸೊ ಈಗ ಯಾರೇ ಒಬ್ರು ಸ್ಪೋರ್ಟ್ಸ್ಮೆನ್ಶಿಪ್ ಅನ್ನುವಂಥದ್ದು, ಪ್ರತಿಯೊಂದು ಗೇಮ್ಸು ಈ ಆಡಬೇಕಾದ್ರೆ, ಈ ಟಾಯ್ಸ್ ಜೊತೆಗೆ ಆಡಬೇಕಾದ್ರೆ ಕೂಡ, ಅಥವಾ ಯಾವುದೇ ಒಂದು ಗೇಮ್ಸ್ ಆಡಬೇಕಾದ್ರೂ ಕೂಡ ನಮಗೆ ಎಂಪತಿ, ಸಿಂಪತಿ, ಕೋಆಪರೇಷನ್, ಶೇರಿಂಗ್, ಕೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕನೆಕ್ಷನ್ ಆ್ಯಂಡ್ ಕ್ರಿಯೇಟಿವಿಟಿ, ಇವೆಲ್ಲವೂ ಕೂಡ ಗೇಮ್ಸಲ್ಲಿ ಅಥವಾ ಒಂದು ಟಾಯ್ಸ್ ಜೊತೆಗೆ ಆಡಬೇಕಾದ್ರೆ ಮಗುಗೆ ಡೆವಲಪ್ಮೆಂಟಲ್ಲಿ ಇವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಡಾಕ್ಟರ್, ಏನು ಬ್ಯಾಟರಿ ಆಪರೇಟೆಡ್ ಟಾಯ್ಸ್ಗಳು ಹೆಚ್ಚಿವೆ, ಸೊ ದೋಸ್ ಆರ್ ಗುಡ್ ವಾಟ್? ಬ್ಯಾಟರಿ ಆಪರೇಟೆಡ್, ಲೆಡ್ ಬೇಸ್ಡ್ ಬ್ಯಾಟರಿ ಆಪರೇಟೆಡ್ ಟಾಯ್ಸ್ ಈಗ ಏನು ನಮಗೆ ಬರ್ತಾ ಇದೆ, ಟೆಕ್ನಿಕಲಿ ಇಫ್ ಅದು ಮಗು ಏನಾದರೂ ಅವ್ರು ಕೂಡ ನಟ್ ಕೂಡ ಹಾಕಿರ್ತಾರೆ ಅದರಲ್ಲಿ, ಬಟ್ ಅದೇನಾದರೂ ಬಿದ್ದೋಯ್ತು ಅಂತ ಬಂದಾಗ ಬಾಯಿಗೆ ಹಾಕೊಂಡ್ರೆ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್. ಬಿಕಾಸ್ ಲೆಡ್ ಇಸ್ ಆಲ್ವೇಸ್ ಡೇಂಜರಸ್ ಆನ್ ಎ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಮಗುದು ಹೆಲ್ತಿಗೆ. ಅದೇ ರೀತಿ ಕರೆಂಟ್ ಇದ್ದಾಗ ಅದರಿಂದ ಫೈರ್ ಬರೋಂಥ ಚಾನ್ಸಸ್ಗಳಿರ್ತದೆ. ಸೊ ಹಾಗಾಗಿ ಬ್ಯಾಟ್ರಿ ಆಪರೇಟೆಡ್ ಸ್ಮಾಲ್ ಬ್ಯಾಟ್ರಿ ಇರ್ಬೋದು ಅಥವಾ ಬಿಗ್ ಬ್ಯಾಟ್ರೀಸ್ ಇರ್ಬೋದು, ಅದರಿಂದ ರಿಸ್ಕ್ ಆಗುವಂಥದ್ದು ಏಜ್ ಇನ್ ಅಪ್ರೋಪ್ರಿಯೇಟ್ ಟಾಯ್ಸ್ಗಳು ಬಂದರೆ ಅದು ಇಂಪ್ಯಾಕ್ಟ್ ಇದೆ ಬರುತ್ತೆ ಹೆಲ್ತ್ ಸೇಫ್ಟಿ ಕಾನ್ಸೆಪ್ಟು. ಕಮಿಂಗ್ ಟು ದ ಲರ್ನಿಂಗ್ ವೇಸ್ ಏನಾಗುತ್ತೆ ಅಂದರೆ, ಈಗ ಒಂದು ಕಾರ್ ಬರುತ್ತೆ, ಫ್ರಂಟ್ ಹೋಗುತ್ತೆ, ಬ್ಯಾಕ್ ಬರುತ್ತೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಅಚೀವ್ ನಥಿಂಗ್. ಅದೇ ರೀತಿ ಒಂದು ಮಗು ಒಂದು ಟಾಯ್ ಸಿಂಗ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಓವರ್. ಒಂದ್ಸಲ ಸಿಂಗ್ ಮಾಡಿದ್ಮೇಲೆ ಆ ಟಾಯ್ ಹೊರಟೋಯ್ತದು. ಸೊ ಹಾಗಾಗಿ ಬ್ಯಾಟ್ರಿ ಬೇಸ್ಡ್ ಟಾಯ್ಸ್ಗಿಂತ ನ್ಯಾಚುರಲಿ ಅವೈಲಬಲ್ ಥಿಂಗ್ಸ್ ಇನ್ ಆ್ಯಂಡ್ ಅರೌಂಡ್ ದ ಹೌಸ್ ಆ್ಯಂಡ್ ಕ್ರಿಯೇಟಿಂಗ್ ದೇರ್ ಓನ್ ಟಾಯ್ಸ್ ಇಸ್ ಆಲ್ವೇಸ್ ಸುಪೀರಿಯರ್ ದೆನ್ ಆಲ್ ದಿಸ್ ಆರ್ಟಿಫಿಷಿಯಲಿ ಮೇಡ್ ಟಾಯ್ಸ್. ಡಾಕ್ಟರ್, ಇನ್ನು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಎಜುಕೇಷನಲ್ ಟಾಯ್ಸ್ನ ಅಷ್ಟೇ ಕೊಂಡ್ಕೊಳ್ಬೇಕಾ ಅಂತ ಹೇಗೆ? ಆಸ್ ಐ ಸೆಡ್, ಫಸ್ಟ್ ಆಫ್ ಆಲ್ ಟಾಯ್ಸ್ನ ನೀವು ಆನ್ಲೈನ್, ಆಫ್ಲೈನ್ ಅಥವಾ ಶಾಪ್ಗೆ ಹೋಗಿ ತೊಗೋಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಟ್ರೈ ಟು ಇಂಟ್ರಡ್ಯೂಸ್ ನ್ಯಾಚುರಲ್ ವೇ ಆಫ್ ಟಾಯ್ಸ್. ಅಂದರೆ ಮನೇಲಿರೋವಂಥ ವಸ್ತುಗಳಿರ್ಬೋದು, ಹಿಟ್ಟಿರ್ಬೋದು, ಹಿಟ್ಟು ಜೊತೆಗೆ ಆಡಿದ್ರೆ ಟೆಕ್ಸ್ಚರ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀರಿರ್ಬೋದು ಅಥವಾ ಕೆಲವೊಂದು ಸೀಡ್ಸ್ಗಳಿರ್ಬೋದು,
ಫ್ಲವರ್ಸ್ ಇರ್ಬೋದು, ವೆಜಿಟೇಬಲ್ಸ್ ಆಫ್ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರ್ಬೋದು, ಗ್ರೀನ್ ಲೀವ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ. ಅಂದರೆ ಮಗು ಸುತ್ತಮುತ್ತ ಇರುವಂಥ ಯಾವುದೇ ಎಲ್ಲ ವಸ್ತುಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಇದರಿಂದ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಕಾನ್ಸೆಪ್ಟ್ ಆಫ್ ಟಾಯ್ಸನ್ನು ಬರೀ ಹೊರಗಡೆ ಹೋಗಿ ಅಂಗಡಿಯಿಂದ ತಂದರೆ ಮಾತ್ರ ಟಾಯ್ಸ್ ಅನ್ನೋದನ್ನು ತಲೆಯಿಂದ ತೆಗಿಬೇಕು. ಸೊ ಪೇರೆಂಟ್ಸ್ ಆರ್ ದ ಬೆಸ್ಟ್ ಟಾಯ್ because they understand their kids well, they react and respond as per their age, as per their mood. So hagagi innandiro humans will become a major toy for the kid to learn in an appropriate way. ಕಲಿಯೋದಕ್ಕೆ ಹೆಲ್ಪ್ ಆಗುತ್ತದೆ. ಓಕೆ ಡಾಕ್ಟರ್, ಇನ್ನು ಟೂ ಮೆನಿ ಟಾಯ್ಸ್ ಮನೆಯಲ್ಲಿ ತುಂಬ ಟಾಯ್ಸ್ ಕೊಡಿಸೋದ್ರಿಂದಲೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಾ? ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಈಗ ನಾನು ಕೂಡ ತಪ್ಪು ಮಾಡಿದ್ದೀನಿ ಅದನ್ನ. ಅಂದ್ರೆ ತುಂಬಾ ಟಾಯ್ಸ್ನ ಮಗ ನಾನು ಎಮೋಷನ್ ಅಥವಾ ಸೆಂಟಿಮೆಂಟಿಗೆ ತಂದ್ಬಿಡ್ತೀವಿ. ಅವ್ನು ಒಂದು ಕಾರ್ ಕೇಳಿರ್ತಾನೆ, ನಾವು 10 ತರೋದು. ಸೊ ಅದರಿಂದ ನಾವ್ ಏನಾಗುತ್ತೆ ಅಂದ್ರೆ ಅವ್ರದ್ದು ಅಟೆನ್ಷನ್ ಟುವರ್ಡ್ಸ್ ಒಂದು ಟಾಯ್ ಮೇಲೆ ಕಡಿಮೆ ಆಗ್ತದೆ. ಮತ್ತೆ ಒಂದು ಮುಗಿದ್ಬಿಡುತ್ತೆ, ನೆಕ್ಸ್ಟಿಗೆ ಎಷ್ಟು ಜಂಪ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪೇಷನ್ಸ್ ನಾವು ಕಲಿಸೋದಿಲ್ಲ. ಸೊ ಇನ್ ಪೇಷನ್ಸ್ನ ಕಲಿಸ್ತೀವಿ. ಅದೇ ರೀತಿ ವ್ಯಾಲ್ಯೂ ಆಫ್ ವಾಟ್ ಎವರ್ ಟಾಯ್ಸ್ ನೀವು ತಂದಿರ್ತೀರಾ ಅಥವಾ ನೀವೊಂದು ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀರಾ, ಅದನ್ನು ಕೂಡ ನಾವು ಅವ್ರಿಗೆ ಕಲಿಸೋದಿಲ್ಲ. ಸೊ ಹಾಗಾಗಿ ಟೂ ಮೆನಿ ಟಾಯ್ಸ್ ತರುವಂಥದ್ದು ಬೇಕಾಗಿಲ್ಲ. ಆಸ್ ಎ ಸೆಡ್, ಹೋಮ್ ಬೇಸ್ಡ್ ಟಾಯ್ಸ್, ನ್ಯಾಚುರಲ್ ಥಿಂಗ್ಸ್ ಇಂದ ಬರುವಂಥದ್ದು, ದಟ್ ಇಸ್ ಅ ಬೆಸ್ಟ್ ಥಿಂಗ್. ಡಾಕ್ಟರ್, ಓಲ್ಡ್ ಕಿಡ್ಸ್ ದೇ ಆರ್ ಪ್ರೋನ್ ಟು ಪ್ಲೇ ವಿಡಿಯೋ ಗೇಮ್ಸ್. ಅದರಲ್ಲೂ ಕೂಡ ಈ ವಯೋಲೆಂಟ್ ಗೇಮ್ಸ್ಗಳು ಹೆಚ್ಚಾಗಿದೆ. ಸೊ ಅವರ ಒಂದು ಡೆವಲಪ್ಮೆಂಟ್ಗೆ ಅಥವಾ ಅವರ ಹೆಲ್ತ್ಗೆ, ಓವರ್ ಆಲ್ ಡೆವಲಪ್ಮೆಂಟ್ಗೆ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅಂತ ಡಾಕ್ಟರ್? ಹೌ ಬ್ಯಾಡ್ ಇಟ್ ಇಸ್? ಸಿ, ವೈಲೆಂಟ್ ಗೇಮ್ಸ್ ಇಸ್ ಆಲ್ವೇಸ್ ಬ್ಯಾಡ್. ಅಂದರೆ ಶೂಟಿಂಗ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಅಗ್ರೆಸಿವ್ ಗೇಮ್ಸ್ ಇರ್ಬೋದು ಅಥವಾ ಕ್ರಷಿಂಗ್ ಇರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಟೆಕ್ನಿಕಲಿ ಅದನ್ನೆಲ್ಲ ಬ್ಯಾನ್ ಮಾಡಬೇಕು. ಸೊ ಹಾಗಾಗಿ ಆ ಗೇಮ್ಸ್ಗಳು ಇದ್ರೆ ತಾನೇ ಆಡೋದು. ಅದನ್ನು ತೆಗೆದ ತಕ್ಷಣ ಆಡೋಂಥ ಆಪ್ಷನ್ ಇಲ್ಲ. ದೇ ವಿಲ್ ಟ್ರೈ ಟು ಪ್ಲೇ ಸಮ್ ಅದರ್ ಗೇಮ್ಸ್. ಸೊ ಹಾಗಾಗಿ ವೈಲೆಂಟ್ ಗೇಮ್ಸ್ ಶುಡ್ ನಾಟ್ ಬಿ ಇಂಟ್ರೊಡ್ಯೂಸ್ ಟು ದ ಕಿಡ್. ಶೂಟಿಂಗ್ ಇರ್ಬೋದು, ಕ್ರಷಿಂಗ್ ಇರ್ಬೋದು, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಮತ್ತು ಅದನ್ನು ಎಂಕರೇಜ್ ಮಾಡಬಾರ್ದು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಡಾಕ್ಟರ್, ಟಾಯ್ ಶಾಪಿಂಗ್ಗೆ ಪೇರೆಂಟ್ಸ್ ಹೋಗ್ತಾರೆ ಅಂದರೆ ಅಂಥವರಿಗೆ ನಿಮ್ಮ ಅಡ್ವೈಸ್ ಏನು ಅಂತ? ಸಿ, ಟಾಯ್ ಶಾಪಿಂಗ್ ಅಂತಂದರೆ ನೀವು ಮನೇಲಿರೋಂಥ ಫಸ್ಟ್ ನ್ಯಾಚುರಲ್ ವಸ್ತುಗಳ ಜೊತೆಗೆ ಮಕ್ಳಿಗೆ ಆಡಕ್ಕೆ ಬಿಡಿ. ಮಗು ಏನಾದರೂ ಹಿಟ್ಟನ್ನು ಅಡುಗೆ ಮನೆಗೆ ಬರ್ತಾರೆ, ಅಲ್ಲಿ ಆದಷ್ಟು ಅವ್ರಿಗೆ ಸಿಗುತ್ತೆ. ನ್ಯಾಚುರಲ್ ಪ್ರಿಟೆಂಡ್ ಪ್ಲೇ ಥರ ಒಂದು ಕಿಚನ್ ಸೆಟ್ ಕೊಟ್ಬಿಟ್ಟು ಅವ್ರಿಗೊಂದಷ್ಟು ಅಡುಗೆ ಸಾಮಾನುಗಳನ್ನ ಕೊಟ್ಟು ಅದನ್ನು ನೀವು ಆಡಿಸ್ಬೋದು. ಅಥವಾ ಒಂದು ಕ್ರಿಯೇಟಿವ್ ಎಂಬ್ರಾಯ್ಡ್ರಿ ಕ್ರಿಯೇಟಿಂಗ್ ಇರ್ಬೋದು, ಬೇಸ್ಡ್ ಆನ್ ದ ಏಜು. ಸ್ಮಾಲರ್ ಕಿಡ್ಸ್ ಇದ್ದಾಗ ಅವ್ರಿಗೆ ಕ್ಲೇ ಕೊಡ್ಬೋದು. ಅಂದರೆ ಆಟೋದಕ್ಕೆ ಸ್ಯಾಂಡ್ ಜೊತೆಗೆ ಆಡಕ್ಕೆ ಬಿಡಬೇಕು, ನೀರು ಜೊತೆಗೆ ಆಟ ಆಡಕ್ಕೆ ಬಿಡಬೇಕು. ಸೊ ಇದನ್ನು ಫಸ್ಟನ್ನು ಮಾಡಿ. ಸೊ ಕಾನ್ಸೆಪ್ಟ್ ಆಫ್ ಟಾಯ್ ಅಂತಂದರೆ ಅಂಗಡಿಯಿಂದ ಹೋಗಿ ತಂದ್ರೇ ಟಾಯ್ಸು, ಮನೇಲಿ ಇರೋದಲ್ಲ ಟಾಯ್ಸ್ ಅನ್ನೋ ಕಾನ್ಸೆಪ್ಟ್ನ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ವಿ ಅದನ್ನು ರಿವರ್ಸ್ ಮಾಡಬೇಕು. ಟೈಮ್ ಹ್ಯಾಸ್ ಕಮ್. ಸೊ ಹಾಗಾಗಿ ಎಲ್ಲಿವರೆಗೂ ನಮ್ಮದು ರೆಗ್ಯುಲೇಟೆಡ್ ಟಾಯ್ಸ್ ಬರೋದಿಲ್ವೋ, ಬೇಸ್ಡ್ ಆನ್ ಸ್ಟಡೀಸ್, ಬೇಸ್ಡ್ ಆನ್ ಎವಿಡೆನ್ಸು, ಅಲ್ಲಿವರೆಗೆ ನ್ಯಾಚುರಲ್ ವೇಸ್ ಆಫ್ ಲರ್ನಿಂಗ್, ನ್ಯಾಚುರಲ್ ವೇಸ್ ಆಫ್ ಟಾಯ್ಸ್ ಮೇಕಿಂಗ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ದ ಚೈಲ್ಡ್. ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನು ಇವತ್ತು ಕಾರ್ಯಕ್ರಮದ ಮುಖಾಂತರ ಪೋಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.